KPS ಶಾಲೆಗಳು ನನ್ನ ಫ್ಯೂಚರ್. ಓಕೆ, ಈ 7ನೇ ತಾರೀಕು ಕ್ಯಾಬಿನೆಟಲ್ಲಿ ಕ್ಲಿಯರ್ ಆಗುತ್ತೆ. ದಟ್ ಈಸ್ ಗೋನ್ ಟು ಬಿ ದ ಫ್ಯೂಚರ್. ಅದು ನಮ್ಮ ಏನು ವಾಟ್ ಆರ್ KPS ಸ್ಕೂಲ್ಸ್? ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿ ಈಗಾಗಲೇ 308 ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು 308 ಶಾಲೆಗಳಿದ್ದಾವೆ. ಅಲ್ಲಿ ಒಂದು ಸತಿ ಮಕ್ಕಳನ್ನು ಕಳಿಸಿದ ತಕ್ಷಣ LKG ಇಂದ ಹಿಡಿದು 12ನೇ ಕ್ಲಾಸ್ವರೆಗೂ ಕಲಿಕೆಯನ್ನು 14 ವರ್ಷ ಇರುತ್ತೆ. ಆವಾಗ ತಂದೆ ತಾಯಿಯವರಿಗೆ ಆ ಪ್ರೆಷರ್ ಕಮ್ಮಿ ಆಗ್ತದೆ. ಅಲ್ಲಿ ಊಟ ತಿಂಡಿ ಬಟ್ಟೆ, ಆರ್ಟ್ಸ್ ಟೀಚರ್ ಇರ್ತಾರೆ, ಫಿಸಿಕಲ್ ಟೀಚರ್ ಇರ್ತಾರೆ. ಫಿಸಿಕಲ್ ಟೀಚರ್ ಎಷ್ಟೊಂದು ಕಡೆಗಿಲ್ಲ, ಆರ್ಟ್ ಟೀಚರ್ಸ್ ಇಲ್ಲ, ಸಿಂಗಿಂಗ್ ಟೀಚರ್ಸ್ ಇವರೆಲ್ಲರೂ ಕೂಡ ಇರೋದ್ರಿಂದ ಮಕ್ಕಳಿಗೆ, ಯಾಕೆಂದರೆ ಎವ್ರಿ ಚೈಲ್ಡ್ ಹ್ಯಾಸ್ ಗಾಟ್ ಆಲ್ ಕೈಂಡ್ ಆಫ್ ಟ್ಯಾಲೆಂಟ್. ಇಟ್ ಇಸ್ ದ ವೇ ಯು ಟೇಕ್ ಇಟ್ ಔಟ್ ಅಷ್ಟೇ. ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಟ್ಯಾಲೆಂಟ್ನ ತೆಗಿತಕ್ಕಂಥ ಅವಕಾಶಗಳಿರ್ತವೆ. ನಾವು ಅದನ್ನ ವ್ಯವಸ್ಥೆ ಕೊಟ್ಟರೆ ಮಾತಾಡಲಿಲ್ಲ ಅಂದರೆ ಹೇಳ್ಕೊಟ್ರೆ ತಾನೇ ಮಾತಾಡೋದು. ಆ ವ್ಯವಸ್ಥೆಯಲ್ಲಿರುತ್ತೆ. ಅದಕ್ಕೆ KPS ಶಾಲೆಯಲ್ಲಿ ಏನಾಗುತ್ತೆ, ಸುಸಜ್ಜಿತವಾಗಿರ್ತಕ್ಕಂಥ ಬಿಲ್ಡಿಂಗ್ಸು ಇದೆಲ್ಲ ಆಗೋದ್ರಿಂದ ಈ ಚಿಕ್ಕ ಚಿಕ್ಕ ಶಾಲೆ ನೀವು ನಂಬಲ್ಲ. ನಾನು ಇಲಾಖೆ ತೊಗೊಂಡಾಗ ಸುಮಾರು 25 ಮಕ್ಕಳು ಇರ್ತಕ್ಕಂಥ ಶಾಲೆ ಸುಮಾರು 12,000 ಇದೆ. ಬರೀ 20, 1ರಿಂದ 5. ನಾನು ಏನು ಮಾಡೋಕ್ಕಾಗತ್ತೆ? ಅದನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಅದನ್ನ ಒಂದು ವ್ಯವಸ್ಥೆಗೆ ತರಬೇಕಾಗುತ್ತೆ. ನೀವು ಕೊಡ್ತಕ್ಕಂಥ ಟ್ಯಾಕ್ಸ್ ಮನಿನ ಹುಷಾರಾಗಿ ನಾನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ KPS ಶಾಲೆಗಳು ಮಾಡಿದಾಗ ಸುತ್ತಮುತ್ತ ಇರೋರು, ನೀವು ನಂಬಲ್ಲ, ವಿರೋಧ ಪಕ್ಷದ ಶಾಸಕರು ಕೂಡ ವಿಧಾನಸೌಧದಲ್ಲಿ ಆನ್ ದ ಹೌಸ್ ಹೇಳಿಬಿಟ್ರು, ಚಿಕ್ಕ ಶಾಲೆನ ನೀವೇನು KPS ಮಾಡ್ತಾ ಇದ್ದೀರಾ, ಮೊನ್ನೆಲ್ಲ ಕೊಟ್ಟೆ. ಅವರೆಲ್ಲ ಫುಲ್ ಖುಷಿಯಾದರು. ನೀವು ದಯವಿಟ್ಟು ಶಾಲೆನ ಹತ್ರ ತನ್ನಿ, ಟ್ರಾನ್ಸ್ಪೋರ್ಟೇಷನ್ ಕೊಡಿ ಅಂತ ಹೇಳಿದರು. ಅದನ್ನು ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ. 500 ಶಾಲೆ ಇದು ಕೊಟ್ಟರೆ ಐ ಥಿಂಕ್ ಅದು ಭಾಳ ಭವಿಷ್ಯದಲ್ಲಿ ಒಳ್ಳೆ ಇರುತ್ತೆ. ಆಮೇಲೆ ಟೀಚರ್ಸಿಗೂ ಕೂಡ ಈ ಮಗು ಹೆಂಗೆ ಓದ್ತಾ ಇದೆ, ಯಾವ ರೀತಿ ಇದೆ ಅಂಥೇಳಿ ಕಲಿಕೆಯನ್ನು ಬರ್ತದೆ. ಆಮೇಲೆ ಟೆನ್ಷನ್ ಇರಲ್ಲ ತಂದೆ ತಾಯಿಯವರಿಗೆ. ಆ ಥರ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಆಸೆ ಇದೆ. ಆವಾಗ 550 ಶಾಲೆ ಮತ್ತು ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೀನಿ. ಈಗ JEE ನೀಟ್ ಇದೆಲ್ಲ ಇದೆಯಲ್ಲ, 13,000 ಆಯಿತು ಟೆಂಡರ್ ವ್ಯಾಲ್ಯೂ. 6,500ಕ್ಕೆ ಕೊಟ್ಟು 6 ಕೋಟಿ ಉಳಿಸಿದ್ದೀನಿ ನಿಮ್ಮ ಟ್ಯಾಕ್ಸ್ ಮನಿನ. ಇಂಥದ್ದನ್ನೆಲ್ಲ ಸುಮಾರಷ್ಟು ಸೇವಿಂಗ್ಸ್ ಆಗಿದೆ.